ಮಕ್ಕಳನ್ನ ಮಲದ ಗುಂಡಿಗೆ ಇಳಿಸಿ ಕ್ಲೀನ್ ಮಾಡಿಸಲಾಗ್ತಾ ಇದೆ ಕುರಿತಾದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತೀವಿ, ನೋಡ್ಕೊಂಡು ಬನ್ನಿ. ಮೊರಾರ್ಜಿ ದೇಸಾಯಿ ಸಿಬ್ಬಂದಿ ವಸತಿ ಶಾಲೆಯಲ್ಲಿ ಅಮಾನವೀಯ ಕೃತ್ಯ ನಡೀತಾ ಇರುವಂತದ್ದು. ಪ್ರಾಂಶುಪಾಲರ ಎದುರಲ್ಲೇ ಮಲಗುಂಡಿಗೆ ಇಳಿಸಿ ಕ್ಲೀನ್ ಮಾಡಲಾಗ್ತಾ ಇದೆ. ಮಾಲೂರು ತಾಲೂಕು ಯಲವಳ್ಳಿ ಗ್ರಾಮದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಹಲವು ದಿನಗಳಿಂದ ಈ ರೀತಿಯಾದಂತಹ ಘಟನೆ ನಡೀತಿರುವಂತದ್ದು. ಈ ಕುರಿತಾದಂತೆ ಬ್ರೇಕಿಂಗ್ ನ್ಯೂಸ್ ಕೊಡ್ತೀವಿ, ನೋಡ್ಕೊಂಡು ಬನ್ನಿ. ಮಕ್ಕಳನ್ನ ಮರದ ಗುಂಡಿಗೆ ಇಳಿಸಿ ಕ್ಲೀನ್ ಮಾಡಿಸಿದ ಸಿಬ್ಬಂದಿಗಳು. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಅಮಾನವೀಯ ಕೃತ್ಯ. ಪ್ರಾಂಶುಪಾಲರ ಎದುರೇ ಮಲದ ಗುಂಡಿಗೆ ಇಳಿಸಿ ಕ್ಲೀನ್ ಮಾಡಿಸಲಾಗ್ತಾ ಇದೆ ವಿದ್ಯಾರ್ಥಿಗಳನ್ನ. ಮಾಲೂರು ತಾಲೂಕಿನ ಯಲವಳ್ಳಿ ಗ್ರಾಮದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇದೆ. ಇಲ್ಲಿ ಈ ರೀತಿಯಾದಂತಹ ದುಷ್ಕೃತ್ಯ ನಡೀತಾ ಇದೆ. ಹಲವು ದಿನಗಳಿಂದ ಮಕ್ಕಳಿಗೆ ವಿವಿಧ ರೀತಿಯಲ್ಲಿ ಕಿರುಕುಳ ನೀಡ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿಗಳು. ಮಕ್ಕಳಿಗೆ ರಾತ್ರಿ ಹೊತ್ತಿನಲ್ಲಿ ಬ್ಯಾಗ್ ಅನ್ನ ಇರಿಸಿ ಹಿಂಸೆಯನ್ನ ಮಾಡಲಾಗ್ತಿರುವ ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪೋಷಕರು ಈಗ ಆಗ್ರಹಿಸಿದ್ದಾರೆ. ಮಕ್ಕಳನ್ನ ಮರದ ಗುಂಡಿಗೆ ಇಳಿಸ್ತಾ ಇದ್ದಾರೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಈ ರೀತಿಯಾದಂತಹ ಅಮಾನವೀಯ ಕೃತ್ಯ ನಡೆದಿದೆ. ಪ್ರಾಂಶುಪಾಲರ ಎದುರಲ್ಲೇ ಮಲದ ಗುಂಡಿಗೆ ಇಳಿಸಿ ಕ್ಲೀನ್ ಮಾಡಲಾಗ್ತಾ ಇದೆ. ಮಾಲೂರು ತಾಲೂಕಿನ ಯಲವಳ್ಳಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಈ ರೀತಿಯಾದಂತಹ ದುಷ್ಕೃತ್ಯ ನಡೀತಾ ಇರುವಂತದ್ದು. ಹಲವು ದಿನಗಳಿಂದ ಮಕ್ಕಳಿಗೆ ವಿವಿಧ ರೀತಿಯಲ್ಲಿ ಕಿರುಕುಳವನ್ನ ನೀಡಲಾಗ್ತಾ ಇದೆ. ಮಕ್ಕಳಿಗೆ ರಾತ್ರಿ ಹೊತ್ತಿನಲ್ಲಿ ಬ್ಯಾಗ್ ಅನ್ನ ಹೊರಿಸಿ ಹಿಂಸೆಯನ್ನ ಈಗ ನೀಡಲಾಗ್ತಾ ಇರುವಂತದ್ದು. ಕಿರುಕುಳ ನೀಡಿ ಪೆಟ್ ಗುಂಡಿಗೆ ಇಳಿಸಿ ಕ್ಲೀನ್ ಮಾಡಿಸ್ತಿರುವಂತಹ ದೃಶ್ಯ ಈಗ ಸೆರೆಯಾಗಿದೆ. ಕಿರುಕುಳ ನೀಡಿರುವ ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ಈಗ ಪೋಷಕರು ಆಗ್ರಹಿಸಿದ್ದಾರೆ. ಮಕ್ಕಳನ್ನ ಮಲದ ಗುಂಡಿಗೆ ಇಳಿಸುವುದು ಎಷ್ಟು ಮಟ್ಟಿಗೆ ಸರಿಯಾದ ಎಂದು ಸಿಬ್ಬಂದಿಗಳಿಗೆ ಈಗ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದಾರೆ ಪೋಷಕರು. ಎಷ್ಟು ಮಟ್ಟಿಗೆ ಈ ರೀತಿಯಾದಂತಹ ಕಿರುಕುಳವನ್ನ ನೀಡ್ತಾ ಇದ್ದೀರಾ ಮಕ್ಕಳಿಗೆ ಅಂತ ನೀವೀಗ ವಿಜುವಲ್ಸ್ ಗಳಲ್ಲೂ ಕೂಡ ನೋಡ್ತಾ ಇರ್ಬೋದು. ಸಿಬ್ಬಂದಿಗಳು ಅಲ್ಲೇ ಇದ್ದಾರೆ, ಪ್ರಾಂಶುಪಾಲರು ಅಲ್ಲೇ ಇದ್ದಾರೆ. ಆದ್ರೆ ಕೂಡ ಮಕ್ಕಳನ್ನ ಈ ರೀತಿಯಾದ ಅಮಾನುಷ್ಯವಾಗಿ ನಡ್ಸ್ಕೊಳ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ, ಇದು ಈಗ ಪೋಷಕರ ಆಕ್ರೋಶಕ್ಕೆ ಕೂಡ ಕಾರಣವಾಗಿರುವಂತದ್ದು. ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ಮಲದ ಗುಂಡಿಗೆ ಇಳಿಸಿ ಪೆಟ್ಟನ್ನ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಅಲ್ಲಿಂದ ಸಿಬ್ಬಂದಿಗಳು. ಅದು ಅಲ್ಲಿನ ಮುಖ್ಯ ಶಿಕ್ಷಕರ ಎದುರೇ. ಮತ್ತೀಗ ನೀವಲ್ಲಿ ನೋಡ್ತಾ ಇರ್ಬೋದು, ರಾತ್ರಿ ಹೊತ್ತಿನಲ್ಲಿ ಬ್ಯಾಗ್ ಅನ್ನ ಇರಿಸಿ ವಸತಿ ಶಾಲೆಯಲ್ಲಿ ಈ ರೀತಿಯಾಗಿ ಅವರಿಗೆ ಹಿಂಸೆಯನ್ನ ನೀಡಲಾಗ್ತಾ ಇರುವಂತದ್ದು. ಮಕ್ಕಳಿಗೆ ರಾತ್ರಿ ಹೊತ್ತಿನಲ್ಲಿ ಈ ರೀತಿಯಾಗಿ ಶಿಕ್ಷಕರು ಹಾಗೂ ಅಲ್ಲಿನ ಸಿಬ್ಬಂದಿ ಹಿಂಸೆಯನ್ನ ಇಡ್ತಾ ಇದ್ದಾರೆ. ಈ ಕುರಿತಾದಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ವರದಿಗಾರರಾದಂತಹ ಗಿರಿಧರ್ ಅವರು ನಮ್ಮೊಟ್ಟಿಗಿದ್ದಾರೆ. ಓದಿ ಅಂತ ಯಾರು ಹೇಳಿಲ್ಲ. ನಾವು ಮಾತಾಡೋದಲ್ಲ ಸರ್. ಎಷ್ಟು ಬ್ಯಾಗ್ ಎಷ್ಟು ವೆಯ್ಟ್ ಇದೆ? ನೀವು ಎತ್ಕೊಂಡು ಕೂತ್ಕೊಳ್ತೀರಾ ಥರ? ನೀವು ಎತ್ಕೊಂಡು ಕೂತ್ಕೊಳ್ತೀರಾ? ಮಾತಾಡೋದೇನಿದೆ? ಮಕ್ಕಳಿಗೆ ಏನೋ ತೊಂದರೆ ಆದರೆ ಯಾವ ಜವಾಬ್ದಾರಿ ಇಲ್ಲಿ? ಮಕ್ಕಳಿಗೆ ಪನಿಷ್ಮೆಂಟ್ ಕೊಡ್ಬೇಕು, ಈ ತರ ಪನಿಷ್ಮೆಂಟ್ ಅಲ್ಲ. ಹಲವು ದಿನಗಳಿಂದ ಈ ರೀತಿಯಾಗಿ ಮಕ್ಕಳಿಗೆ ಹಿಂಸೆಯನ್ನ ನೀಡ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿಗಳು. ಈ ಕುರಿತಾದಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನನ್ನ ವರದಿಗಾರರಾದಂತಹ ಗಿರಿಧರ್ ಅವರು ನನ್ನೊಟ್ಟಿಗಿದ್ದಾರೆ. ಗಿರಿಧರ್ ಅವರೇ, ಮಕ್ಕಳಲ್ಲಿ ಈ ರೀತಿಯಾಗಿ ಅಮಾನವೀಯ ಕೃತ್ಯವನ್ನ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು, ಈ ರೀತಿಯಾಗಿ ನಡ್ಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಅನುಷಾ, ಅದಕ್ಕಿಂತ ಮುಖ್ಯವಾಗಿ ಪ್ರಮುಖವಾಗಿ ಸುದ್ದಿ ಬರ್ತಿರುವಂತಲೇ ಅಲ್ಲಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರುವಂತ ವಿಷಯ ಆಗಿದೆ. ಏನಂತ ಹೇಳಿದ್ರೆ 4 ಇದಕ್ಕೆ ಸಂಬಂಧಪಟ್ಟಂಗೆ 4 ಶಿಕ್ಷಕರ ಅಮಾನತಾಗಿರುವಂತದ್ದು. ಇದನ್ನ ಒಂದು ಪ್ರಮುಖವಾಗಿರುವಂತದ್ದು. ಅಂದ್ರೆ ಏನಂತ ಹೇಳಿದ್ರೆ, ಇದರಲ್ಲಿ ಅಮಾನವೀಯ ಒಂದು ವರ್ತನೆ ಅಂತ ಹೇಳ್ಬೋದು. ಆ ಶಿಕ್ಷಕರಲ್ಲಿ ಏನಿರುತ್ತೆ, ಅಮಾನವೀಯವಾಗಿ ಒಂದು ವರ್ತನೆಯನ್ನು ತೋರಿಸ್ತಿರುವಂತದ್ದು. ಅಂದ್ರೆ ಒಂದು ಮಲದ ಗುಂಡಿಗೆ, ಅಂದ್ರೆ ಈ ಪಿಟ್ಟಿಗೆ ಏನ್ ಇಳಿಸ್ತಾರೆ, ಟಾಯ್ಲೆಟ್ ಪಿಟ್ಟಿಗೆ ಇಳಿಸ್ತಾರೆ, ಅಲ್ಲಿ ಇಳಿಸಿ ಕ್ಲೀನ್ ಮಾಡಿಸ್ತಿರುವಂತದ್ದನ್ನು ನೋಡಿದ್ರೆ ಎಷ್ಟೊಂದು ಶೋಚನೀಯ ಸ್ಥಿತಿ ಅಂತ ಹೇಳಿ ಮಕ್ಕಳಲ್ಲಿ ಇರುವಂತದ್ದು ನಾವು ಕಾಣಬಹುದಾಗಿದೆ. ಹಾಗಾಗಿ ಈ ರೀತಿಯಲ್ಲಿ ಮಾಡುವಂತದ್ದು, ಅದನ್ನ ಇದು ಬೆಳಕಿಗೆ ಬರ್ಬೇಕು. ಇದಕ್ಕೆ ನಿಜಕ್ಕೂ ಇದು ಬೆಳಕಿಗೆ ಬಂದಿರೋದು ನಿಜಕ್ಕೂ ಒಂದು ಎಚ್ಚೆತ್ತು ಎಲ್ಲ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂತ
ಪರಿಸ್ಥಿತಿಗೆ ಬಂದಿರುವಂತದ್ದು. ನಿಜವಾಗ್ಲೂ ನೋಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಏನಾಗಿದೆ, ಮಕ್ಕಳಿಗೆ ಪ್ರತಿನಿತ್ಯ ಇದೇ ರೀತಿಯ ಟಾರ್ಚರ್ ನೀಡ್ತಾ ಇರೋದಕ್ಕೆ ಇದೇ ಒಂದು ಸಾಕ್ಷಿ. ಹಾಗಾಗಿ ಇದರದ್ದು ಫೋಟೋ ಕೂಡ ಒಂದು ಹೊರಗಡೆ ಬಂದ ನಂತರ ಈ ರೀತಿ ಆಗಿರೋದು ನಿಜಕ್ಕೂ ಈ ಒಂದು ಎಚ್ಚರಿಕೆ ಒಂದು ಸಂದೇಶ ನೀಡ್ತಾ ಇದೆ ಅಂಶ. ಮಕ್ಕಳ ಕೈಯಲ್ಲಿ ಈ ರೀತಿ ಕೆಲಸ ಮಾಡಿಸಿ ಅವರು ಸಮಾಜಕ್ಕೆ ಏನನ್ನ ಸಾರೋಕೆ ಹೊರಟಿದ್ದಾರೆ ಅಂತ ಅಲ್ಲಿನ ಸಿಬ್ಬಂದಿಗಳು. ಯಾಕಂದ್ರೆ ಮಕ್ಕಳು ಮುಂದಿನ ಭವಿಷ್ಯ, ಯುವ ಪೀಳಿಗೆ ಅವರು, ಅವರ ಕೈಯಲ್ಲಿ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡಿಸೋದು ಎಷ್ಟು ಮಟ್ಟಿಗೆ ಸರಿ ಅಲ್ವಾ? ಹೌದು ಅನುಷ, ಏನು ಅಂದ್ರೆ ಇಲ್ಲಿ ಮಕ್ಕಳು ಅಂತ ಹೇಳಿ ಸಣ್ಣ ಸಣ್ಣ ಮಕ್ಕಳು ಇರ್ತವೆ, ಅದೊಂದು ಬಿಟ್ಟು ಅದು ಕೂಡ ಕೈ ಗ್ಲೌಸ್ ಇಲ್ಲ, ಏನು ಇಲ್ಲ. ಅದೇ ಮುಖ್ಯವಾಗಿ ಅಂತ ಜಾಗದಲ್ಲಿ ಅದಕ್ಕೆ ಆದಂತ ಪೌರ ಕಾರ್ಮಿಕರು ಅಂತಾನೆ ಇರ್ತಾರೆ ಕ್ಲೀನ್ ಮಾಡ್ಲಿಕ್ಕೆ. ಆದ್ರೆ ಇಲ್ಲಿ ಹಾಸ್ಟೆಲ್ ನಲ್ಲಿ ಓದ್ತಿರುವಂತ ಮಕ್ಕಳನ್ನ ಈ ರೀತಿ ಚರಂಡಿ ಕ್ಲೀನ್ ಮಾಡುವಂತದ್ದು, ಮತ್ತೆ ಟಾಯ್ಲೆಟ್ ವೇಸ್ಟ್ ಕ್ಲೀನ್ ಮಾಡುವಂತದ್ದು, ಮತ್ತೆ ಇತರೆ ಕೆಲಸಗಳನ್ನ ಮಾಡ್ತಿರುವಂತದ್ದು, ಭಾರ ಎತ್ತುವಂತ ಕೆಲಸ, ಪನಿಷ್ಮೆಂಟ್ ಗಳು ಕೊಡೋದು, ಮತ್ತೆ ಸ್ಟಡಿ ಏಟ್ಗಳನ್ನ ನೀಡುವಂತದ್ದು, ಈ ತರದೆಲ್ಲ ಸಿಕ್ಕಾಪಟ್ಟೆ ಟಾರ್ಚರ್ ನಡೀತಿದೆ ಅನ್ನೋದು ಕೂಡ ಗೊತ್ತಾಗಿರುವಂತದ್ದು. ಹಾಗಾಗಿ ಇದ್ರ ಬಗ್ಗೆ ಒಂದು ವರದಿಯನ್ನು ಕೂಡ ಇದರ ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಮಹಾದೇವಪ್ಪ ಅವರಿಗೂ ಕೂಡ ಒಂದು ಮಾಹಿತಿ ಲಭ್ಯವಾಗಿದೆ. ಹಾಗಾಗಿ ಆ ಮಹಾದೇವಪ್ಪ ಅವರು ಕೂಡ ಇದ್ರ ಬಗ್ಗೆ ಒಂದು ಕ್ರಮ ತಗೊಳ್ಳಿಕ್ಕಾಗಿ ಸಡನ್ ಆಗಿ ಅವರು ಈಗಾಗಲೇ ಒಂದು ಹೇಳ್ಬೇಕು ಅಂತ ಹೇಳಿದ್ರೆ 4 ಶಿಕ್ಷಕರನ್ನ, ಅಂದ್ರೆ ಏನು ಹಾಸ್ಟೆಲ್ ನಲ್ಲಿ ವಾರ್ಡನ್ಗಳು ಇರ್ತಾರೆ ಸೇರಿದಂಗೆ ಒಂದು 4ರನ್ನ ಅಮಾನತುಗೊಳಿಸಿದ್ರೆ ಅನ್ನೋ ಸದ್ಯಕ್ಕೆ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಅನುಷ. ಅಲ್ಲಿನ ಸಿಬ್ಬಂದಿಗಳು ಅದೇ ಅವರ ಮಕ್ಕಳಾಗಿದ್ರೆ ಈ ರೀತಿಯಾದಂತಹ ಕೃತ್ಯಗಳನ್ನ ಮಾಡ್ತಾ ಇದ್ರ, ಈ ರೀತಿಯಾಗಿ ಪನಿಷ್ಮೆಂಟ್ ಅನ್ನ ಕೊಡ್ತಾ ಇದ್ರ ಅವರು? ಖಂಡಿತ ಈ ರೀತಿಯಲ್ಲಿ ಅವರು ಬೇರೆಯವ್ರ ಮಕ್ಕಳು ಅಂತ ಹೇಳಿ ಅವ್ರು ಹಾಗೆ ಮಾಡಿಸ್ತಿರೋಂಥದ್ದು. ಮತ್ತೆ ಅವ್ರಿಗೆ ಸಣ್ಣ ಮಕ್ಕಳು ಅವರು ಒಂದು ಮೊರಾರ್ಜಿ ದೇಸಾಯಿ ಅಂತ ಹೇಳಿದ್ರೆ ಹೋದ್ಮೇಲೆ ಅಲ್ಲಿ ಅಂತ ಹೇಳಿದ್ರೆ ಒಂದು 3 ತಿಂಗಳು ಅಥವಾ 6 ತಿಂಗಳವರೆಗೂ ಕೂಡ ಅವರು ಹೊರಗಡೆ ಬರೋದಿಲ್ಲ, ಅಂದ್ರೆ ಪೇರೆಂಟ್ಸ್ ಗಳನ್ನ ಮೀಟ್ ಮಾಡೋದಿಲ್ಲ. ಹೇಗಿಲ್ಲ, ಏನಾದ್ರು ಒಂದು ಪಬ್ಲಿಕ್ ಮೀಟಿಂಗ್ ಅಂತ ಇರ್ತಾ ಇದ್ದಾಗ ಆಗ ಮತ್ತೆ ಪೇರೆಂಟ್ಸ್ ಗಳು ಅಲ್ಲಿಗೆ ಮೊರಾರ್ಜಿ ದೇಸಾಯಿ ಅಂತ ಸ್ಕೂಲ್ಗಳಿಗೆ ಬರ್ತಾರೆ, ಪೇರೆಂಟ್ಸ್ ಬರ್ತಾರೆ, ಹಾಗೆ ಮಕ್ಕಳನ್ನ ಮಾತಾಡ್ತಾರೆ. ಹಾಗಾಗಿ ಇದು ಒಂದು ಮಕ್ಕಳು ಪೇರೆಂಟ್ಸ್ ಗೆ ಒಂದು ಮಾಹಿತಿಯನ್ನ ನೀಡಿರ್ತಾರೆ. ಹಾಗಾಗಿ ಇದೊಂದಿನ ಒಂದು ಹಿಡನ್ ಆಗಿ ಒಂದು ಕೆಲಸನ ಮಾಡಿರುವಂತದ್ದು, ಮತ್ತೆ ಬೆಳಕಿಗೆ ತರುವಂತದ್ದು ಪೇರೆಂಟ್ಸ್ ಗಳೇ ಈ ರೀತಿ ಒಂದು ಕೆಲಸ ಮಾಡಿದ್ದಾರೆ. ಪೇರೆಂಟ್ಸ್ ಅಥವಾ ಇತರ ಯಾರು ಮಾಡಿರುವಂತದ್ದು ಗೊತ್ತಾಗಿದೆ. ಹಾಗೆ ಇದು ನಿಜವಾಗ್ಲೂ ಕೂಡ ಅಕ್ಷಮೀಯ, ಇದೊಂದು ಈ ರೀತಿ ಮಾಡಬಾರದು ಅಂತ ಹೇಳ್ಬೋದು ಅನುಷ. ಈಗ ಪೋಷಕರು ಇವರನ್ನ ನಂಬಿ ಹೇಗೆ ಅವರ ಮಕ್ಕಳನ್ನ ಈ ರೀತಿಯಾದಂತಹ ವಸತಿ ಶಾಲೆಗಳಲ್ಲಿ ಬಿಡ್ತಾರೆ? ಈ ರೀತಿಯಾಗಿ ಕೃತ್ಯಗಳು ಪದೇ ಪದೇ ಬೆಳಕಿಗೆ ಬಂದ್ರೆ ಪೋಷಕರು ಕೂಡ ಹೇಗೆ ಸಿಬ್ಬಂದಿಗಳನ್ನ ನಂಬ್ತಾರೆ ಅಲ್ವಾ? ಹೌದು, ಖಂಡಿತ. ಇದು ಏನಂದ್ರೆ ಇಲ್ಲಿ ಈ ರೀತಿಯಲ್ಲಿ ಒಂದು ಏನು ವರ್ತನೆಗಳು ಇರ್ತದೆ ಶಿಕ್ಷಕರದು. ಅಂದ್ರೆ ಎಲ್ಲಾ ಮೊರಾರ್ಜಿ ದೇಸಾಯಿ ಶಾಲೆಗಳಲ್ಲಿ ಅಥವಾ ವಸತಿ ಶಾಲೆಗಳು ಇರುತ್ತೆ, ಅಲ್ಲಿ ಎಲ್ಲಾ ಶಾಲೆಗಳು ಹೇಗೆ ಅಂತ ಹೇಳಕ್ಕಾಗೋದಿಲ್ಲ. ಆದ್ರೆ ಕೆಲವೊಂದು ಕೂಡ ಇನ್ನೂ ಕೂಡ ಇದಕ್ಕಿಂತ ನೀಟಾಗಿ ಮೇಂಟೈನ್ ಮಾಡುವಂತದ್ದು, ಒಳ್ಳೆ ಶಿಕ್ಷಣ ನೀಡುವಂತದ್ದು, ಒಳ್ಳೆ ಇತರ ಚಟುವಟಿಕೆಗಳನ್ನ ನೀಡುವಂತದ್ದು ಎಲ್ಲಾನು ಕೂಡ ಇದಾವೆ. ಆದ್ರೆ ಕೆಲವೊಂದು ಇದರಲ್ಲಿ ಈ ರೀತಿಯನ್ನು ದುರ್ವರ್ತನೆ ಮಾಡ್ಕೊಳ್ಳುವಂಥದ್ದು, ಅವರಿಗೆಲ್ಲ ಯಾರೋ ಒಂದು ಬೇರೆ ಮಕ್ಕಳು ಅಂತ ಹೇಳ್ಕೊಂಡು ಅವ್ರನ್ನ ಕೈ ಕೆಲಸ ಮಾಡಿಸುವಂಥದ್ದು, ಸಾಮಾನ್ಯವಾಗಿ ಗಾರ್ಡನ್ ಕೆಲಸ ಮಾಡೋದು, ಇದೆಲ್ಲ ಅವ್ರಿಗೊಂದು ಆಕ್ಟಿವಿಟೀಸ್ ಆಗಿರುತ್ತೆ. ಆದ್ರೆ ಇದು ಮಾತ್ರ ಏನೋ ಮಲ ಒಂದು ಕ್ಲೀನ್ ಮಾಡುವಂತ, ಟಾಯ್ಲೆಟ್ ಪೇಟೆನ ಕ್ಲೀನ್ ಮಾಡೋದೇನಿದೆ ಅದು ಮಾತ್ರ ಒಂದು ಅವಮಾನೀಯ ಅಂತ ಹೇಳ್ಬೋದು. ಅಲ್ಲಿನ ಸಿಬ್ಬಂದಿಗಳಿಗೆ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಸರಿಯಾದ ಕ್ರಮವನ್ನ ತಗೋಬೇಕು, ಈ ರೀತಿಯಾಗಿ ಮತ್ತೆ ಆಗದೆ ಇರೋ ರೀತಿ. ಆಲ್ರೆಡಿ ಈಗಾಗಲೇ ಒಂದು ಕ್ರಮವನ್ನ ತಗೊಳ್ಳೋಂತ ಆಗಿದೆ, ಕೆಲಸ ಆಗಿದೆ ಅನುಷ. ಏನಂತ ಹೇಳಿದ್ರೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಗಮನಕ್ಕೆ ಬಂದಿರುವಂತದ್ದು. ಈಗ ಅಲ್ಲಿನ ಉಸ್ತುವಾರಿ ಸಚಿವರು ಅಲ್ಲಿನ ಒಂದು 4 ಸಿಬ್ಬಂದಿಗಳನ್ನ, ಅಂದ್ರೆ ಪ್ರಾಂಶುಪಾಲರು, ವಾರ್ಡನ್ ಮತ್ತು ಇತರ 2 ಶಿಕ್ಷಕರನ್ನ ಅಮಾನತುಗೊಳಿಸುವಂತ ಒಂದು ಆದೇಶವನ್ನು ಕೂಡ ಮಾಡಿದ್ದಾರೆ ಅನುಷ. ಅಲ್ಲಿನ ಮಕ್ಕಳಿಗೆ ಯಾಕೆ ಅವರು ಈ ರೀತಿಯಾದಂತಹ ಪನಿಷ್ಮೆಂಟ್ ಅನ್ನ ಕೊಡ್ತಾ ಇದ್ರು ಅನ್ನೋ ಮಾಹಿತಿ ಏನಾದ್ರು ತಿಳಿದು ಬಂದಿದ್ಯಾ ಅಲ್ಲಿನ ಸಿಬ್ಬಂದಿಗಳು? ಇದು ಪನಿಷ್ಮೆಂಟ್ ರೀತಿಯಲ್ಲಿ ಇದು ಮಾಡ್ತಿರುವಂತದ್ದಲ್ಲ, ಇದು ಪನಿಷ್ಮೆಂಟ್ ಅಲ್ಲ, ಇದು ಅವರ ಡೈಲಿ ಆಕ್ಟಿವಿಟೀಸ್ ಅಲ್ಲಿ ಏನು ಅವರ ಆವರಣದಲ್ಲಿ ಏನು ಕ್ಲೀನ್ ಮಾಡಬೇಕು ಒಂದು ವ್ಯವಸ್ಥೆ ಇರುತ್ತೆ, ಅದು ಮಕ್ಕಳ ಕೈಯಲ್ಲಿ ಮಾಡಿಸ್ತಿರುವಂತದ್ದು ನಾವು ಇಲ್ಲಿ ಕಾಣಬಹುದು ಅನುಷ. ಅವರಿಗೆ ಬ್ಯಾಗ್ ಅನ್ನ ಒರೆಸಿ ಕೂಡ ರಾತ್ರಿ ಹೊತ್ತು ಅಲ್ಲಿ ಅವರನ್ನ ಕೈ ಮೇಲೆತ್ತಿ ಕೂರ್ಸಿರುವಂತದ್ದು ಕೂಡ ಈಗ ನಾವು ದೃಶ್ಯಗಳಲ್ಲಿ ನೋಡಿದ್ವಿ. ಅದು ಯಾಕೆ ಆ ರೀತಿಯಾಗಿ ಮಾಡ್ತಾ ಇರುವಂತದ್ದು ಅಲ್ಲಿನ ಸಿಬ್ಬಂದಿಗಳು? ಅಲ್ಲಿ ಏನಂದ್ರೆ ಅಲ್ಲಿ ಮಕ್ಕಳು ಏನೋ ಒಂದ್ ಸಣ್ಣ ಪುಟ್ಟ ಮಕ್ಕಳ ಮೇಲೆ ಒಂದ್ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ. ಆದ್ರೆ ಅದೇ ಕಾರಣಕ್ಕೋಸ್ಕರ ಅವರು ಒಂದು ಕತ್ಲೆ ಕೋಣಲ್ಲಿ ಕೂರಿಸುವಂತದ್ದು, ಅದಕ್ಕೆ ಭಾರತ ಬ್ಯಾಗ್ ಅನ್ನು ಒರೆಸುವಂತದ್ದು, ಅದನ್ನ ಮೊಣಕಾಲು ಊರಿ ಕೂರಿಸಿ ಅದನ್ನ ಕೈ ಮೇಲೆ ಎತ್ತಿ ಈ ರೀತಿಯಿಂದ ಒಂದು ಪನಿಷ್ಮೆಂಟ್ ಕೊಡುವಂಥದ್ದು. ಅಂದ್ರೆ ಅವರು ಒಂದು ರಾಕ್ಷಸ ಮನೋಭಾವದಲ್ಲಿ ಅವರು ಶಿಕ್ಷಕರು ಇರಬಹುದು ಅಂತ ಅನ್ಸುತ್ತೆ ಅನುಷ. ಧನ್ಯವಾದಗಳು ಗಿರಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕೋಲಾರದಲ್ಲಿ ಈ ರೀತಿಯಾದಂತಹ ಅಮಾನವೀಯ ಘಟನೆ ನಡೆದಿರುವಂತದ್ದು. ಮಕ್ಕಳ ಕೈನಲ್ಲಿ ಮಲದ ಗುಂಡಿಗೆ ಇಳಿಸಿ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿಗಳು. ಈಗ ಸಿಬ್ಬಂದಿಗಳನ್ನ 4 ಜನ ಸಿಬ್ಬಂದಿಗಳನ್ನ ಅಮಾನತು ಕೂಡ ಮಾಡಲಾಗಿದೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಈ ರೀತಿಯಾದಂತಹ ಅಮಾನವೀಯ ಕೃತ್ಯ ನಡೆದಿರುವಂತದ್ದು. ಅಲ್ಲಿ ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮಕ್ಕಳಿಗೆ ಪನಿಷ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಹಾಗೂ ಮಲದ ಗುಂಡಿಗಳನ್ನ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಅಂತ. ಪ್ರಾಂಶುಪಾಲರ ಎದುರಿನಲ್ಲೇ ಈ ರೀತಿಯಾದಂತಹ ಕೃತ್ಯಗಳು ನಡೆದ್ರೂ ಕೂಡ ಒಂದು ಮಾತು
ಎಸ್, ಒಂದು ಮಾತು ಕೂಡ ಕೇಳಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇದು ಎಡೆನ್ಸ್ ನ್ಯೂಸ್ ನ ಫಲಶ್ರುತಿ. ಮೊರಾರ್ಜಿ ಶಾಲೆಯಲ್ಲಿ ಅಮಾನವೀಯ ಘಟನೆ. ಈ ಸಂಬಂಧ ಎಡೆನ್ಸ್ ನ್ಯೂಸ್ ನ ಫಲಶ್ರುತಿ ಈಗ ಲಭ್ಯವಾಗಿದೆ. ಶಾಲಾ ಮಕ್ಕಳ ಕೈಯಲ್ಲಿ ಮಲದ ಗುಂಡಿ ಕ್ಲೀನ್ ಮಾಡಿಸ್ತಾ ಇದ್ದ ಸಿಬ್ಬಂದಿಗಳು ಮಕ್ಕಳಿಗೆ ಶಿಕ್ಷೆ ನೀಡಿ ಹಿಂಸೆ ಕೊಡ್ತಾ ಇದ್ರು ಅಲ್ಲಿನ ಸಿಬ್ಬಂದಿಗಳು. ಮೊರಾರ್ಜಿ ಶಾಲೆಗೆ ನ್ಯಾಯಾಧೀಶ ಸುನಿಲ್ ಕುಮಾರ್ ಭೇಟಿ. ಶಾಲಾ ಮಕ್ಕಳಿಂದ ಮಾಹಿತಿ ಪಡೆದ ನ್ಯಾಯಾಧೀಶರು ಮಕ್ಕಳಿಗೆ ಹಿಂಸೆ ಕೊಟ್ಟು 4 ಸಸ್ಪೆಂಡ್ ಆಗಿದ್ದಾರೆ. ಈಗ ಇದು ಎಡೆನ್ಸ್ ನ್ಯೂಸ್ ನ ಫಲಶ್ರುತಿ ಆಗಿರುವಂತದ್ದು. ಇದು ಎಡೆನ್ಸ್ ನ್ಯೂಸ್ ನ ಫಲಶ್ರುತಿ. ಕಿರುಕುಳ ನೀಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲಿನ 4 ಜನ ಸಿಬ್ಬಂದಿಯನ್ನ ಈಗ ಅಮಾನತು ಮಾಡಲಾಗಿದೆ. ನ್ಯಾಯಾಧೀಶ ಸುನಿಲ್ ಕೂಡ ಅಲ್ಲಿ ಭೇಟಿಯನ್ನ ನೀಡಿ ಮಕ್ಕಳಿಂದ ಮಾಹಿತಿಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿ ಆಗಿದೆ, ಮಕ್ಕಳಿಗೆ ಯಾವ ರೀತಿಯ ಕಿರುಕುಳವನ್ನ ನೀಡ್ತಾ ಇದ್ರು, ಯಾಕೆ ಈ ರೀತಿಯಾದಂತಹ ಅಮಾನವೀಯ ಘಟನೆ ನಡೆದಿದೆ ಅಂತ ಈಗ ನ್ಯಾಯಾಧೀಶ ಸುನಿಲ್ ಅವರು ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಇದು ಎಡೆನ್ಸ್ ನ್ಯೂಸ್ ನ ಫಲಶ್ರುತಿಯಾಗಿದೆ. ಎಡೆನ್ಸ್ ನ್ಯೂಸ್ ಸುದ್ದಿ ಬಿತ್ತರಿಸಿದ ಹಿನ್ನೆಲೆಯಲ್ಲಿ ಮೊರಾರ್ಜಿ ದೇಸಾಯಿ ಶಾಲಾ ಆವರಣದಲ್ಲಿ ಈ ರೀತಿಯಾದಂತಹ ಘಟನೆ ಕುರಿತಾದಂತೆ ಈಗ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ, ವಸತಿ ಶಾಲೆಯಲ್ಲಿ ಅಮಾನವೀಯ ಘಟನೆ ನಡೆದಿತ್ತು. ಈ ಕುರಿತಾದಂತೆ ಈಗ ಮಕ್ಕಳಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಶಾಲಾ ಮಕ್ಕಳ ಕೈಯಲ್ಲಿ ಈಗ ಗುಂಡಿಯನ್ನ ಕ್ಲೀನ್ ಮಾಡಿಸ್ತಾ ಇದ್ರು, ಮಲದ ಗುಂಡಿಯನ್ನ ಕ್ಲೀನ್ ಮಾಡಿಸ್ತಾ ಇದ್ರು, ಹಾಗೂ ಅವರ ಬೆನ್ನಿಗೆ ಬ್ಯಾಗ್ ಅನ್ನ ಒರೆಸಿ ರಾತ್ರಿ ಎಲ್ಲ ಕೂರಿಸ್ತಾ ಇದ್ರು. ಈ ರೀತಿಯಾದಂತಹ ಪನಿಷ್ಮೆಂಟ್ ಅನ್ನ ನೀಡ್ತಾ ಇದ್ರು. ಎಸ್, ಈಗ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರ್ಬೋದು ಮಕ್ಕಳಿಗೆ ಯಾವ ರೀತಿಯೆಲ್ಲ ಪನಿಷ್ಮೆಂಟ್ ಅನ್ನ ನೀಡಿದ್ರು ಅಂತ. ಈ ಕುರಿತಾದಂತೆ ಈಗ ವರದಿಯನ್ನ ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ನ್ಯಾಯಾಧೀಶ ಸುನಿಲ್ ಅವರು. ಅಲ್ಲಿ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಮಕ್ಕಳಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಇದು ಎಡೆನ್ಸ್ ನ್ಯೂಸ್ ನ ಫಲಶ್ರುತಿಯಾಗಿದೆ. ಎಡೆನ್ಸ್ ನ್ಯೂಸ್ ಸುದ್ದಿ ಬೆತ್ತರಿಸಿದ ಬೆನ್ನಲ್ಲೇ ಈ ರೀತಿಯಾದಂತಹ ಬೆಳವಣಿಗೆ ನಡೆದಿದೆ. ಎಡೆನ್ಸ್ ನ್ಯೂಸ್ ಈಗ ಸುದ್ದಿಯನ್ನ ಬಿತ್ತರಿಸಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅಧಿಕಾರಿಗಳು ಈಗ ವಸತಿ ಶಾಲೆಗೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮಕ್ಕಳ ಬಗ್ಗೆ ಈಗ ಕಾಳಜಿಯನ್ನ ವಹಿಸ್ತಾ ಇದ್ದಾರೆ. ಮಕ್ಕಳಿಂದ ಮಾಹಿತಿಯನ್ನ ಕೂಡ ಪಡಿತಾ ಇದ್ದಾರೆ. ಯಾವುದಕ್ಕೆಲ್ಲ ಯಾವ ರೀತಿ ಹಿಂಸೆಯನ್ನ ಕೊಡ್ಲಾಗ್ತಾ ಇತ್ತು, ಯಾವ ರೀತಿಯಲ್ಲಿ ನಡ್ಸ್ಕೊಳ್ತಾ ಇದ್ರು ಅಲ್ಲಿನ ಸಿಬ್ಬಂದಿ ಅಂತ, ಹಾಗೂ ಈ ರೀತಿಯಾಗಿ ಅಮಾನವೀಯವಾಗಿ ನಡ್ಸ್ಕೊಂಡಂತ ಸಿಬ್ಬಂದಿಗಳ ವಿರುದ್ಧ ಈಗ ಸಸ್ಪೆಂಡ್ ಕೂಡ ನೀಡಿದ್ದಾರೆ. ಸಸ್ಪೆಂಡ್ ಆಗಿದ್ದಾರೆ ಆ 4 ಜನ ಸಿಬ್ಬಂದಿಗಳು. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ 4 ಜನ ಸಿಬ್ಬಂದಿಯನ್ನ ಈಗ ಅಮಾನತು ಮಾಡಲಾಗಿದೆ. ಈಗ ಸುದ್ದಿ ಬಿತ್ತರಿಸಿದ ಎಡೆನ್ಸ್ ನ್ಯೂಸ್ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಈ ರೀತಿಯಾದಂತಹ ಬೆಳವಣಿಗೆ ಆಗಿದೆ. ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಸತಿ ಶಾಲೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೊಡಬಾರ್ದು ಸರಿನಾ, ಏನೂ ಆಗಲ್ಲ, ಸುಮ್ಮನೆ ಏನು ಭಯ ಪಡಬಾರ್ದು, ಆಯ್ತಾ? ಏನಾಗಲ್ಲ. ನೀವು ಮಾಡ್ತಾ ಇರೋದು ಕರೆಕ್ಟ್ ಅಲ್ಲ. ನಿಜವಾಗ್ಲೂ ನೀವು ನನಗೆ ಕರೆಕ್ಟ್ ಅಂತ ನೀವು ನನಗೆ ಹೇಳ್ಬೇಕಾಗಿಲ್ಲ. ನೀವು ನನಗೆ ಹೇಳ್ಬೇಕಾಗಿಲ್ಲ. ನೀವು ನನಗೆ ಹೇಳ್ಬೇಕಾಗಿಲ್ಲ. ನೀವು ನನಗೆ ಕರೆಕ್ಟ್ ಆಗಿರೋದ್ರ ಬಗ್ಗೆ ನೀವು ಹೇಳ್ಬೇಕಾಗಿಲ್ಲ ನನಗೆ. ಆಯಿತು, ವಿಡಿಯೋ ಎಲ್ಲ ಮಾಡಕ್ಕೆ ಹೋಗ್ಬೇಡಿ, ನೀವು ನೋಡಿ. ಏನಾಗಿದೆ